ಮಗ ಇದು ನಮ್ಮ ಆರ್ ಸಿ ಬಿ ಟೀಮ್ ಏನೋ ಗುರು ಈ ಥರ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ರು ಗುರು. ಏನು ಗುರು ಇಂಥ ಮ್ಯಾಚ್ ಇವತ್ತು ಭಯಂಕರವಾಗಿ ಮ್ಯಾಚ್ ಆಗ್ಬಿಡೋರು, ಇಷ್ಟು ಮಾರ್ಜಿನಿಂದ ಗೆಲ್ತವ್ರು ನಮ್ಮ ಆರ್ ಸಿ ಬಿ ಅವರು. ಏನು ಬ್ಯಾಕ್ ಟು ಬ್ಯಾಕ್ ವಿನ್, ಹ್ಯಾಟ್ರಿಕ್ ವಿನ್ಸು, ಎಂತೆಂಥ ಪರ್ಫಾರ್ಮೆನ್ಸ್ ಕೊಡ್ತಾರೆ ಗುರು. ಇದಕ್ಕಿಂತ ಮುಂಚೆ ಯಾಕೆ ಗುರು ಇಂಥ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಗುರು. ಯಾರೋ ಕೊಳ್ಳೆಗಾಲದಿಂದ ಮಾತ್ರ ಮಾಡಿಸ್ಕೊಂಡ್ಬಿಟ್ಟಿದ್ರು ಅನ್ಸುತ್ತೆ, ಅದಕ್ಕೆ ಪರ್ಫಾರ್ಮ್ ಕೊಡ್ತಾ ಇಲ್ಲ. ಅದಕ್ಕೆ ಪರ್ಫಾರ್ಮ್ ಕೊಡೋಕ್ಕಾತಿರಲಿಲ್ಲ ಮುಂಚೆ. ಇವಾಗ ಒಳ್ಳೆ ಪರ್ಫಾರ್ಮ್ ಕೊಡ್ತಾ ಇದ್ದಾರೆ. ಮಾಟ ಮಂತ್ರನ ರಿಮೂವ್ ಮಾಡಿಸ್ಬಿಟ್ಟಿರ್ಬೇಕು, ಅದಕ್ಕೆ ಈ ಥರ ಪರ್ಫಾರ್ಮೆನ್ಸ್ ನಮ್ಮ ಆರ್ ಸಿ ಬಿ ಕಡೆಯಿಂದ ಬರ್ತಾ ಇದೆ ಗುರು. ಎಂಥ ಬ್ಯಾಟಿಂಗ್ ಗುರು, ಎಂಥ ಓಪನಿಂಗ್ ಗುರು. ನಿಜ ಹೇಳಬೇಕು ಅಂದರೆ ಕಳೆದೋದ ಇವತ್ತು ಅವನ ಅಜಯ್ ಅವ್ನ ಬ್ಯಾಟಿಂಗ್ ನೋಡಿ. ವಿರಾಟ್ ಕೊಹ್ಲಿ ಮತ್ತು ಫಾಫ್ದು ಎಂಥ ಬ್ಯಾಟ್, ಲಿಟ್ರಲಿ ಭಯಂಕರ ಆಡಿದ್ದಾರೆ ಅಂತಲೇ ಹೇಳ್ಬೋದು. ನಮ್ಮ ಫಾಫ್ ಅಂತೂ ಇವತ್ತು ರುಬ್ಬಿ ಬಿಸಾಕ್ಬಿಡೋರು ಅಂತಲೇ ಹೇಳ್ಬೋದು. ಜೊತೆಗೆ ನಮ್ಮ ಕೊಹ್ಲಿ ಅವರು ಕೂಡ ಏನು ತಮಾಷೆನಲ್ಲ ಗುರು, ನಮ್ಮ ಕಿಂಗ್ ಕೊಹ್ಲಿ ಮತ್ತೆ ಆರೆಂಜ್ ಕ್ಯಾಪ್ ಹೋಲ್ಡರ್ ಆಗಿದ್ದಾರೆ ಗುರು. ಸುಮ್ಮನೆ ಎಲ್ಲ ಗುರು, ನನಗೇನೋ ಎಕ್ಸ್ಪೀರಿಯನ್ಸ್ಗೆ ನನ್ನ ಹತ್ರನೇ ಇರಬೇಕು ಆರೆಂಜ್ ಕ್ಯಾಪು ಅಂತ ಹೇಳೋ ಮಾಡ್ತಲಿದ್ದಾರೆ ನಮ್ಮ ಕೊಹ್ಲಿ ಅವರು. ಋತುರಾಜ್ ಸಾರಿ ಗುರು, ವಾಪಸ್ ಕೊಟ್ಬಿಡು ಅಂತ ಇವತ್ತು ಮತ್ತೆ ಕಿತ್ಕೊಂಡಿದ್ದಾರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಆರೆಂಜ್ ಕ್ಯಾಪ್ನ. ಅಂದರೆ ನಮ್ಮ ವಿರಾಟ್ ಕೊಹ್ಲಿ ಈ ಥರ ನೋಡಿದ್ರೆ ಒಂದು ನಮ್ಮ ರವಿಚಂದ್ರನ್ ಅವ್ರದ್ದು ಒಂದು ಸಾಲು ನೆನಪಾಗುತ್ತೆ ಸಾಂಗ್ದು. ಅದೇನಂತಂದ್ರೆ, ಒಂದಾನೊಂದು ಊರಲ್ಲಿ ಒಬ್ಬ ರಾಜನಿದ್ದನು, ಯಾರಿಗೂ ಎದರದ ರಣಧೀರನು. ಈ ಲೈನ್ ಕರೆಕ್ಟಾಗಿ ನಮ್ಮ ವಿರಾಟ್ ಕೊಹ್ಲಿ ಅವರಿಗೆ ಆಪ್ಟ್ ಆಗುತ್ತೆ ಅಂತ ಹೇಳ್ಬೇಕು. ಯಾಕಂದ್ರೆ ಆಲ್ರೆಡಿ ಅವರು ಕಿಂಗ್ ಎಲ್ಲ ದಾಖಲೆಗಳನ್ನ ಮುರಿದು ಆಟ ಆಡ್ಬಿಟ್ಟಿರೋರು. ಅಂಥವ್ರ ಮುಂದೆ ನಾವು ಆಡ್ತೀವಿ ಅಂದರೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಅದರಲ್ಲೂ ಇವತ್ತು ಫೀಲ್ಡಿಂಗ್ ಅಗ್ರೆಷನ್ನು, ಎಂತೆಂಥ ಕ್ಯಾಚ್ ಹಿಡಿದಿದ್ದಾರೆ, ಎಂಥ ರನ್ಔಟ್ ಹೊಡೆದಿದ್ದಾರೆ ಇವತ್ತು ನಮ್ಮ ಕೊಹ್ಲಿ ಅವರು. ಸೊ ಸಖತ್ತಾಗಿ ಆಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಕಡೆ ನಮ್ಮ ವಿರಾಟ್ ಕೊಹ್ಲಿ ಮತ್ತು ಫಾಫ್ ಆ ಥರ ಪರ್ಫಾರ್ಮೆನ್ಸ್ ಕೊಟ್ಟರೆ, ಇನ್ನು ನಮ್ಮ ಫಾಫ್ ಅವರು ಇವತ್ತು ಎಂಥ ಪರ್ಫಾರ್ಮ್ ಮಾಡಿದ್ದಾರೆ ಅಂದರೆ 64 ರನ್ 23 ಬಾಲ್ಗೆ, ಅದರಲ್ಲಿ 10 4 3 6 ಅವರು, ಅದು ಭಯಂಕರ ಅಂತ. ನಮ್ಮ ವಿರಾಟ್ ಕೊಹ್ಲಿ ಅವರು 42 ರನ್ 27 ಬಾಲ್ಗೆ 4 6 2 4. ವಿರಾಟ್ ಕೊಹ್ಲಿ ಬಗ್ಗೆ ತುಂಬ ಮಾತಾಡ್ತಾರೆ, ನೀನು ಹಂಗೆ ಗುರು ಸ್ಟ್ರೈಕ್ ರೇಟ್ ಕಡಿಮೆ ಅದು ಇದು ಅಂತ. ಅದೆಲ್ಲ ಮ್ಯಾಟ್ರ್ ಆಗಲ್ಲ ಗುರು. ಫೈನಲಾಗಿ ಟೀಮ್ ಮ್ಯಾಚ್ ಗೆಲ್ಲಬೇಕಷ್ಟೇ ನಮಗೆ ಇರೋದು. ಅದು ಬಿಟ್ಟರೆ ಬೇರೆ ಏನು ನಮ್ಮ ಕಾನ್ಸೆಪ್ಟ್ ತಲೆಯಲ್ಲಿ ಬರೋದಿಲ್ಲ. ಆ್ಯಸ್ ಯೂಶಲಿ ನಮ್ಮ ಮತ್ತೆ ಆರ್ ಸಿ ಬಿಯಲ್ಲಿ ಬ್ಯಾಟಿಂಗ್ ವೈಫಲ್ಯತೆ ಕಾಣ್ತದೆ. 2 ವಿಕೆಟ್ ಹೋದ್ಮೇಲೆ ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸು. DK ಒಬ್ಬರು ಆಡಿದ್ದಾರೆ, ಅದು ಬಿಟ್ಟರೆ ಇನ್ನು ಯಾರು ಆಡಿಲ್ಲ. ಅದೊಂದು ಬೇಜಾರಾಗುತ್ತೆ. ಮ್ಯಾಕ್ಸಿ ಆ್ಯಸ್ ಯೂಶಲ್ ವಿಲ್ಲು ಇಬ್ಬರು ಇವತ್ತು ಅಟ್ಟರ್ ಫ್ಲಾಪ್ ಅಂತಲೇ ಹೇಳ್ಬೋದು. ಮ್ಯಾಕ್ಸಿಮಲ್ನ ಮತ್ತೆ ತೊಗೊಂಡು ಈ ಥರ ನೀನು ಲೋ ಪರ್ಫಾರ್ಮೆನ್ಸ್ ಕೊಟ್ಟು ನಮಗೆ ಅಂದರೆ ಇವಾಗ ಕಡಿಮೆ ಸ್ಕೋರ್ ಇರೋದ್ರಿಂದ ಓಕೆ, ಬಟ್ ಸ್ಕೋರ್ ಆಗಿತ್ತು ಅಂದರೆ ಎಂಥ ಕತೆ ಆಗ್ತಿತ್ತು ಗುರು. ಓಕೆ ಪರವಾಗಿಲ್ಲ, ಏನು ಮಾಡೋಕ್ಕಲ್ಲ, ಬಟ್ ಮ್ಯಾಚ್ ವಿನ್ ಆಗಿದ್ರೆ ಅದೊಂದು ಖುಷಿ. ಯಾಕೆಂದರೆ ಸತತ ಜಯ ಪಾಪ GT ಅವ್ರಿಗಂತೂ ಬೇಜಾರು ಹಿಡಿಸ್ಬಿಟ್ಟವ್ರೆ. ಇನ್ನೊಂದು ಕಡೆ ನಮ್ಮ ಆರ್ ಸಿ ಬಿ ಬೌಲಿಂಗ್ ಕಡೆನೂ ಮತ್ತೆ ಹೇಳ್ಬೇಕು ಗುರು. ಯಾಕಂತಂದರೆ ನಿಜ ಲಿಟ್ರಲಿ ನಮ್ಮ ಆರ್ ಸಿ ಬಿ ಟೀಮ್ ಬೌಲಿಂಗ್ ಆಗಿರೋ ಇದು ಅವನಜೆ ಅಂತ ನನಗೆ ಅನಿಸ್ಬಿಡ್ತು. ಯಾಕಂದರೆ ಇವತ್ತು ಎಕನಾಮಿಕ್ಸ್ ನೋಡಿದ್ರೆ ಎಲ್ಲ ಬೌಲರ್ದು ನಮ್ಮ ಸ್ವಪ್ನಿಲ್ ಒಂದೇ ಓವರ್ ಮಾಡೋಕ್ಕಾಗಿದ್ದು. ಇನ್ನು ನಮ್ಮ ಸಿರಾಜ್ ಅಣ್ಣಂದು 29 ರನ್ ಕೊಂಡು 2 ವಿಕೆಟ್ ತೊಗೊಂಡು 7.2 ಎಕನಾಮಿಕಲ್ ಬೌಲಿಂಗ್ ಮಾಡಿದರೆ. ನಮ್ಮ ಎಚ್ ದಯಾಳು ಬೆಂಕಿ ಥರ ಬೌಲಿಂಗ್ ಮಾಡಿದ್ದಾರೆ. 21 ರನ್ ಕೊಟ್ಟು 2 ವಿಕೆಟ್ ತೊಗೊಂಡು 5.2 ಎಕನಾಮಿಕ್. ಎಂಥ ರೇಂಜಲ್ಲಿ ಆಡಿದ್ದಾರೆ ಅಂದರೆ ಇವತ್ತು ಬೌಲಿಂಗ್ ಮಸ್ತ್ ಮಾಡಿದ್ದಾರೆ. ಇನ್ನು ಗ್ರೀನ್ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ. ಅವರು ಕೂಡ 1 ವಿಕೆಟ್ ತೊಗೊಂಡು 7 ಎಕನಾಮಿಕಲ್ಲಿ ಬೌಲಿಂಗ್ ಮಾಡಿದ್ದಾರೆ. ಇನ್ನು ವೈಶಾಖ್ ಅವ್ರ ಬಗ್ಗೆ ಮಾತಾಡಲೇಬೇಕು. ಯಾಕಂತಂದರೆ ಇವತ್ತು ಲೀಡ್ರಲ್ಲಿ ಸಾಕಾಗಿ ಆಡಿಸ್ಬಿಟ್ಟಿದ್ದಾರೆ ಅಂತ ಹೇಳ್ಬೇಕು. ಅದು ಲಾಸ್ಟ್ ಓವರಾಗಂತೂ ಎಂಥ ಪರ್ಫಾರ್ಮ್ ಕೊಟ್ಟಿದ್ದಾರೆ ನಮ್ಮ ವೈಶಾಖ್ ಅವರು. ಲಿಟ್ರಲಿ ಸೂಪರ್ ಆಗಿತ್ತು. 6.5 ಎಕನಾಮಿಕಲ್ಲಿ ಇವತ್ತು ಬೌಲಿಂಗ್ ಮಾಡಿದ್ದಾರೆ. ಲಾಸ್ಟ್ ಓವರಲ್ಲಿ ಒಂದೇ ಒಂದು ರನ್ ಬರಲಿಲ್ಲ, 3 ಬಾಲ್ಗೆ ವಿಕೆಟು, 1 ರನ್ ಔಟು, 2 ಬ್ಯಾಕ್ ಟು ಬ್ಯಾಕ್ ವಿಕೆಟು. ಸಖತ್ ಅಂದರೆ ಈ ಥರ ಫಾರ್ಮಲ್ಲಿ ಇದ್ರೆ ಒಂಥರ ನೋಡೋಕೆ ಖುಷಿ ಆಗುತ್ತೆ ನಮ್ಮ ಆರ್ ಸಿ ಬಿ. ಅದರಲ್ಲೂ ನಮ್ಮ ಬೆಂಗಳೂರಲ್ಲಿ ನಿನ್ನೆ ಮಳೆ ಬಂದದೆ, ಇವತ್ತು ನಮ್ಮ ಆರ್ ಸಿ ಬಿ ಗೆದ್ದುಬಿಟ್ಟವ್ರೆ. ಒಂಥರ ಬೆಂಗಳೂರಿಗೆ ಏನೋ ಕುಣಿದು ಕುಪ್ಪಳಿಸ್ಬೇಕು ಅಂತ ಅನಿಸ್ತಾ ಇರ್ತದೆ. ಆ ಥರ ಖುಷಿಯಾಗಿರ್ತಾರೆ. ಇನ್ನು ನಮ್ಮ GT ಅವರು ಪಾಪ ಏನು ಮಾಡೋಕ್ಕಲ್ಲ, ಆ್ಯಸ್ ಯೂಶಲ್ ಓಪನಿಂಗ್ ಫೇಲ್ಸ್. ಯಾರು ಪಾಪ GT ಕಡೆ ಏನೋ ಆಡ್ತಾ ಇಲ್ಲ. ಯಾರು ಆಡ್ತಾರೆ? ಇನ್ನು ಆಡಿದ್ರೆ ಗಿಲ್ ಆಡಬೇಕು, ಇಲ್ಲ ಸಹ ಆಡಬೇಕು, ಇಲ್ಲ ಸಾಯಿ ಸುದರ್ಶನ್ ಆಡಬೇಕು. ಇವತ್ತು ಅವ್ರು ಕೈ ಕೊಟ್ಟರು, ಟೋಟಲ್ಲ ಕೈ ಕೊಟ್ಟರು. ಇನ್ಯಾರು ಆಡೋಕ್ಕಾಗಲಿಲ್ಲ. ಶಾರುಖ್ ಖಾನ್ ಒಬ್ಬರು 37 ರನ್ ನೋಡಿದ್ರು. ಇನ್ನು ರಾಹುಲ್ ತಿವೇಟಿಯಾ ಮತ್ತು ಮಿಲ್ಲರ್ ಒಂದು ರೇಂಜ್ ಕ್ಯಾಮಿಯೋ ಮಾಡಿ ಓಕೆ ಹೋಗ್ತೀನಪ್ಪ, ಇಲ್ಲಿವರೆಗೂ ಕರ್ಕೊಂಡು ಹೋಗ್ತೀನಿ ಅಂತ ಇಷ್ಟು ಹೋಗ್ಬೇಕು, ಅಲ್ಲಿವರೆಗೂ ಬಿಟ್ಟು ಹೋದ್ರು. ಅದು ಬಿಟ್ಟರೆ ಇನ್ಯಾರೂ ಇಲ್ಲ. ನಮ್ಮ GT ಕಡೆಯವರಿಗೆ ರಶೀದ್ ಖಾನ್ಗೆ ಇವತ್ತು ಎಕ್ಸ್ಪೆನ್ಸಿವ್ ಆಗ್ಬಿಡೋರು, ನಾಯಿ ಹೊಡೆದ್ಬಿಟ್ರು. ರಶೀದ್ ಖಾನ್ಗೆ 25 ರನ್ ಹೊಡೆದಿದ್ದಾರೆ. ಅದು ಒಂಥರ ಅಂದರೆ ರಶೀದ್ ಖಾನ್ ಒಂದು ರೇಂಜ್ಗೆ ಈಗ IPL ಒಂದು ರೇಂಜಿಗೆ ಸ್ಪಿನ್ನಿಂಗ್ ದಾಳಿ ಮಾಡ್ತಾರೆ ಅಂತ ಹೇಳ್ಬೋದು. ಬಟ್ ನಮ್ಮ ಆರ್ ಸಿ ಬಿ ಮೇಲೆ ಅಂತ ನಾಯಿ ಹೊಡೆದಂಗೆ ಹೊಡಿತಾರೆ ಅವರು. ಆರ್ ಸಿ ಬಿ ಅವರು ಅಂತ ನಾಯಿ ಹೊಡೆದಂಗೆ ಹೊಡಿತಾರೆ ರಶೀದ್ ಖಾನ್ಗೆ. ಇನ್ನು ಮೋಹಿತ್ಗೆ 32 ಲಿಟಲ್ ಅವರು ಒಂದು ಸಕ್ಕತ್ತಾಗಿ ಬೌಲಿಂಗ್ ಮಾಡಿದ್ರು. 45 4 ವಿಕೆಟ್ ತೊಗೊಂಡಿದ್ದಾರೆ ಗುರು. ಮೇಜರ್ ಕ್ರೂಷಿಯಲ್ ವಿಕೆಟ್ ಅವರೇ ತೊಗೊಂಡ್ರೆ ನಮ್ಮ GT ಕಡೆ. ಇನ್ನು ಸುತಾರ್ 26 ರನ್ಸ್, ಇನ್ನು ಅಹಮದ್ 23 ರನ್ಸ್, 2 ವಿಕೆಟ್ಸ್ ತಗೊಂಡು ಒಂದು ರೇಂಜಿಗೆ ಆಡಿದ್ದಾರೆ ಅಂತಲೇ ಹೇಳ್ಬೋದು ನಮ್ಮ GT ಅವರು ಕೂಡ. ಸೊ ಫೈನಲ್ ಆಗಿ ನಮ್ಮ ಬೆಂಗಳೂರು ಬ್ಯಾಕ್ ಟು ಬ್ಯಾಕ್ ವಿನ್ ಆಗಿ ಗುರು ಈ ಥರ ಆಡಿದ್ರೆ ನೀನು
ಎಲ್ಲೋ ಇಕ್ಕೊಂಬಿಡ್ತಾರೆ ಕೂಡ ನಮ್ಮ ಜನ. ಆಲ್ರೆಡಿ ನಿಮ್ಮನ್ನ ಎಲ್ಲೋ ಕರ್ಕೊಂಡು ಹೋಗ್ಬಿಡೋರೆ, ಬಟ್ ಇದನ್ನ ನೆಕ್ಸ್ಟ್ ಲೆವೆಲ್ ಒಂದೇ ಒಂದ್ಸಲಿ ಕಪ್ ಗೆಲ್ಲಿ. ಏನು ಗೊತ್ತಾ, ನಮ್ಮ ಎಲ್ಲ ಟೀಮ್ಗೂ ಇರೋ ಕ್ರೇಜ್ಗೂ ನಮ್ಮ RCB ಟೀಮ್ ಇರೋ ಕ್ರೇಜ್ಗೂ ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂತ ಹೇಳ್ಬೋದು ಗುರು. ತುಂಬ ಜನ ಹೇಳ್ತಾರೆ ಏನು ಗುರು ಒಂದ್ಸತಿ ಕಪ್ ಹೊಡೆದಿಲ್ಲ ಗುರು, ಕಪ್ ಹೊಡೆಯೋದು ಬೇಕಾಗಿಲ್ಲ ಗುರು, ಈ ಥರ ಕ್ರೇಜಲ್ಲಿ ಆಡಿದ್ರೆ ಸಾಕು ಅದೇ ಒಂದು ಕಿಕ್ ಕೊಟ್ಬಿಡ್ತದೆ ಅಂತ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.